ಶಾಂತಮ್ಮ ತಗೊಂಡು ಕಾರಲ್ಲಿ ಇಟ್ಬಿಡಿ. ಬೇಗ 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 ಇಟ್ಬಿಡಿ. ಇನ್ನು 5 ನಿಮಿಷದಲ್ಲಿ ಎಲ್ಲರೂ ಹೊರಡ್ಬೇಕು, ಆಯ್ತಾ? ಏ ಸಾವಿತ್ರಿ, ಏನೇ ನೀನು ನಿಂದ ಆಟ, ಕೈ ಬಿಡೆಮ್ಮ. ನಿನ್ನ ನೋಡೋದಿಕ್ಕೆ ಯಾರೋ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರು ಯಾರು ಅಂತ ಹೇಳು, ಬಿಡ್ತೀನಿ. ನೋಡು ಸಾವಿತ್ರಿ, ನಿನ್ ಜೊತೆ ಆಟ ಆಡ್ಕೊಂಡು ತಮಾಷೆ ಮಾಡ್ಕೊಂಡಿರೋದಕ್ಕೆ ನನಗೆ ಪುರ್ಸೊತ್ತಿಲ್ಲ ಕಣೆ. ಇನ್ನು 5 ನಿಮಿಷದಲ್ಲಿ ವಿನಿತನ್ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು. ಬಿಡೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ನೀ ಯಾರು ಅಂತ ಹೇಳು, ಆಮೇಲೆ ಬಿಡ್ತೀನಿ. ಸರಿ ಆಯ್ತು ಬಿಡು, ಹೇಳ್ತೀನಿ. ಹೆಂಗಸ್ರ ಗಂಡಸ್ರ ಅದೆಲ್ಲ ಹೇಳಲ್ಲಪ್ಪ. ಹಾ ಗೊತ್ತಾಯ್ತು ಕಣೆ. ಯಾರು ಹೇಳು? ಅದು 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 ಹೇಳ ಹೇಳು ಹೇಳ ಕುಂದಾಪುರದ ಜಯಲಕ್ಷ್ಮಿ. ಅಲ್ಲಮ್ಮ. ಅಯ್ಯೋ ಮತ್ತಿನ್ಯಾರೇ? ಅವ್ರು ತುಂಬಾ ಹತ್ತಿರದವ್ರಲ್ವಾ ನಮ್ಗೆ? ಹೇಳು. ಗೊತ್ತಾಯ್ತು ಗೊತ್ತಾಯ್ತು ಕಣೆ. ಹೇಳು ಹೇಳು. ಅವರು 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 ಮಾವಿನ ಬೆಟ್ಟದ ನಮ್ ಸೋದರತ್ತೆ. ಅಲ್ಲಮ್ಮ. ಅಯ್ಯೋ ದೇವ್ರೆ, ಯಾರು ಅಂತ ನೀನೇ ಹೇಳ್ಬಿಡೆ. ಇಲ್ಲ ಇಲ್ಲ, ನಿಂಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ. ನೀನು ಅವ್ರನ್ನ ಮುಟ್ಬಿಟ್ಟು ಅವ್ರು ಯಾರು ಅಂತ ಹೇಳ್ಬೇಕು, ಆಯ್ತಾ? ಸರಿ ಹೇಳ್ತೀನಿ. ದೇವ್ರೆ, ನನ್ನ ತಾಯಿ ನನ್ನ ಮುಟ್ಟಿನೂ ಕಂಡಿಡಿದ್ದೆ ಹೋದ್ರೆ ಅವ್ರ ಮನಸ್ಸಲ್ಲಿ ನಾನಿಲ್ಲ, ನಾನು ಅವರಿಂದ ದೂರ ಹೋಗಿದ್ದೀನಿ ಅಂತ ಅರ್ಥ. ನನ್ನ ತಾಯಿ ನನಗೆ ಗುರ್ತಿಡಲಿಲ್ಲ ಅಂದರೆ ಈಗಿಂದೀಗಲೇ ವಾಪಸ್ ಹೊರಟೋಗ್ತೀನಿ. ಪ್ರೀತಾ, ಚೆನ್ನಾಗಿದ್ಯಾ ಪ್ರೀತು? ಯಾಕೋ ನನ್ನ ಮುಖ ನಿಂಗೆ ಹೇಗೆ ತೋರಿಸ್ಲಿ? ಅಮ್ಮ ಅನ್ನಲ್ವೇನೋ? ಮಾ, ಪ್ರೀತಾ, ನನಗೆ ಕ್ಷಮಿಸ್ತೀಯಮ್ಮ? ನೀನ್ ನನ್ನ ಮಗ ಕಣೋ. ಮಕ್ಕಳು ತಪ್ಪು ಮಾಡಿದಾಗ ಕ್ಷಮಿಸ್ತಾ ಇರೋಳು ನಾನೆಂತ ತಾಯಿನೋ? ಹೇಳಪ್ಪ, ಹೇಳು. ಹಳೇದನ್ನೆಲ್ಲ ನಾನು ಮರ್ತ್ಬಿಟ್ಟಿದ್ದೀನಿ ಕಣೋ. ಅಮ್ಮ, ನನಗೊಂದು ಮಾತು ನಡೆಸ್ಕೊಡ್ತೀಯಾ? ಹೇಳಪ್ಪ. ನೀವೆಲ್ಲರೂ ಇನ್ಮೇಲೆ ನನ್ನ ಜೊತೆನೇ ಬಂದಿರ್ತೀರಾ? ಪ್ರೀತಮ್, ನನಗೂ ನಿನ್ನ ಬಿಟ್ಟಿರೋಕ್ ಆಗ್ತಿಲ್ಲ ಕಣೋ, ಆಗ್ತಿಲ್ಲ. ಅಮ್ಮ ಮಗ ಹೀಗೆ ಮಾತಾಡ್ತಿರ್ತೀರೋ ಅಥವಾ ಮುಂದಿನ ಕೆಲಸದ ಬಗ್ಗೆ ಗಮನ ಹರಿಸ್ತೀರಾ? ಒಳ್ಳೆ ಅಂದ್ರೆ ಪ್ರೀತಮ್, ಬೇಗ ರೆಡಿ ಆಗ್ಬಿಡು, ದೇವಸ್ಥಾನಕ್ಕೆ ಹೋಗೋಣ. ಸಾವಿತ್ರಿ ಬಾರೆ, ತುಂಬಾ ಕೆಲಸ ಇದೆ. ಹೇಗಿದ್ದಾರೆ ಬಾವ? ನನಗೇನಾಗುತ್ತೆ, ಏವನಾಗಿವ್ನಿ ನೋಡಿ.
ನಿಮ್ಮ ತಂಗಿ ಕೈ ಅಡಿಗೆ ತಿಂದು ತಿಂದು ಒಂದು ರೌಂಡು ದಪ್ಪ ಆಗ್ಬಿಟ್ಟಿವ್ನಿ. ಎಷ್ಟಾರು ನನ್ನ ತಂಗಿ ಕೈ ಅಡಿಗೆ ಅಲ್ವಾ, ಚೆನ್ನಾಗೇ ಮಾಡಾಕ್ತಾಳೆ. ವಿನುತಾ ಇಲ್ಲಿ ಕಾಣಿಸ್ತಾ ಇಲ್ಲ, ರೂಮ್ ಒಳಗಿರ್ಬೇಕು. ಸರಿ ಹಾಗಾದ್ರೆ ಒಂದು ನಿಮಿಷ ಮಾತಾಡ್ಕೊಂಡ್ಬಿಡ್ತೀನಿ. ರಾಮು, ಆ ಕಿಟಕಿಗಳನ್ನೆಲ್ಲ ಸರಿಯಾಗಿ ಒರೆಸು, ಹಾಗೆ ಕಟ್ಟನ್ನ ಚೇಂಜ್ ಮಾಡು, ಸೋಫಾ ಮೇಲಿರೋ ಬಟನ್ ಎಲ್ಲ ಬದಲಾಯಿಸ್ಬಿಡಿ. ಕಮಲಮ್ಮ ಅವರೇ, ಸ್ಪೆಷಲ್ ಅಡಿಗೆ ಮಾಡಬೇಕು, ಒಂದೆರಡು ತರ ಸ್ವೀಟ್ ಐಟಮ್ಸ್ ಇರ್ಲಿ. ಪ್ರತಾಪ್, ಮಮ್ಮಿ, ಎಲ್ಲಿ ಹೊರಟೆ? ಸ್ವಲ್ಪ ಕೆಲಸ ಇದೆ ಮಮ್ಮಿ. ಎಷ್ಟೊತ್ತಾಗದ್ ಬರೋದು? ಗೊತ್ತಿಲ್ಲ ಮಮ್ಮಿ. ಡೋರ್ ಕ್ಲೋಸ್ ಮಾಡ್ತಾ ಇದೀಯಾ? ನೋಡು, ಇವತ್ತು ಸಂಜೆ ಹುಡುಗಿ ಕಡೆಯವ್ರು ಬರ್ತಾರೆ. ಅವ್ರು ಬಂದು ಹೋಗೋ ತನಕ ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ, ಇಲ್ಲೇ ಇರ್ಬೇಕು. ಮಮ್ಮಿ, ನಾನು ನಿನಗೆ ನಿನ್ನೆನೇ ಹೇಳಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ನಿನಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ ಅಂತ. ಅಲ್ಲಿವರೆಗೂ ಪ್ಲೀಸ್ ನನ್ನ ದಾರಿಗೆ ಅಡ್ಡ ಬರ್ಬೇಡ. ಆ ಕೆಲಸ ಆದ್ಮೇಲೆ ನೀನೇ ನನ್ನನ್ನ ಹೊತ್ಕೊಂಡು ಕುಣಿದು ಕುಪ್ಪಳಿಸ್ತೀಯಾ? ಬೇಡ, ಇವತ್ತು ಸಂಜೆ ಎಂಗೇಜ್ಮೆಂಟ್ ನಡೆಯೋ ತನಕ ನೀನ್ ನನ್ನ ಜೊತೆನಲ್ಲಿ ಇದೇ ಮನೇಲಿ ಇದ್ಬಿಟ್ರೆ ಅದಕ್ಕಿಂತ ಸಂತೋಷವಾದ ವಿಷಯ ನನಗೆ ಬೇರೆ ಯಾವುದೂ ಇಲ್ಲ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರ್ಬೇಡ ಮಮ್ಮಿ. ಕೆಟ್ಟ ಕೆಲಸ ಮಾಡಿದ್ರೆ ನನ್ನ ಮಗನ ದಾರಿಗೆ ಅಡ್ಡ ಬರೋಳೆ ನಾನು. ಆಗ್ತಿರೋ ಕೆಲಸ ಅರ್ಧದಲ್ಲೇ ನಿಂತ್ರೆ ನಾನು ಜೀವಂತವಾಗಿರಲ್ಲ ಅಷ್ಟೇ. ಆಗ್ಬೇಕಾಗಿರೋ ಎಂಗೇಜ್ಮೆಂಟ್ ನಿಂತೋದ್ರೆ ನಾನು ಜೀವಂತವಾಗಿರೋದಿಲ್ಲ. ಸುಮ್ಮನೆ ಸತಾಯಿಸ್ಬೇಡ ಮಮ್ಮಿ. ನನ್ನ ಮಗನ ಭವಿಷ್ಯಕ್ಕೋಸ್ಕರ ಒಂದ್ ಒಳ್ಳೆ ಹುಡುಗಿನ ನೋಡಿದ್ದೀನಿ. ನನಗೆ ಬುದ್ಧಿ ಇದೆ, ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಿದೆ. ಸನಿ, ಇಲ್ಲಿವರೆಗೂ ನಾನಿನ್ನ ಏನೂ ಕೇಳಿಲ್ಲ, ಆದ್ರೆ ಇವತ್ತು ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ಇವತ್ತಾಗಬೇಕಾಗಿರೋ ಎಂಗೇಜ್ಮೆಂಟ್ನ ನಡೆಸ್ಕೊಡು. ಸರಿ, ಎಂಗೇಜ್ಮೆಂಟ್ಗೆ ಇರ್ತೀನಿ. ಮೈ ಸನ್ನಿ ಸನ್ನಿ ಸನ್ನಿ, ನನಗೆ ಗೊತ್ತಿತ್ತು ಕಣೋ, ನೀನ್ ನನ್ನ ಮಾತನ್ನ ಒಪ್ಕೊಂಡೆ ಒಪ್ಕೋತೀಯ ಅಂತ. ಎಷ್ಟೇ ಆದ್ರೂ ನೀನ್ ನನ್ ಮಗ ಅಲ್ವಾ? ಹಾ, ಮರ್ತೇ ಬಿಟ್ಟಿದ್ದೆ, ಎಂಗೇಜ್ಮೆಂಟ್ ನಲ್ಲಿ ಹುಡುಗಿಗೆ ಹಾಕಕ್ಕೆ ಅಂತ ಒಂದ್ ರಿಂಗ್ ಮಾಡಿಸಿದೀನಿ. ಹೇಗಿದೆ ಅಂತ ಹೇಳು. ಸೌತ್ ಆಫ್ರಿಕಾದಿಂದ ಪ್ರೆಷಸ್ ಡೈಮಂಡ್ಸ್ ಗಳನ್ನ ತರಿಸಿ ಮಾಡಿಸಿರೋದು. ಆದ್ರೆ ಅಪ್ಪ ಬರಬೇಕು. ಅಪ್ಪ ಬರ್ದೆ ನಾನು ಎಂಗೇಜ್ಮೆಂಟ್ ಮಾಡ್ಕೊಳ್ಳಲ್ಲ. ಕರ್ಸು ಅಪ್ಪನ. ಇಷ್ಟು ದಿನ ಬೇಡವಾದ ವಸ್ತು ಇವತ್ತು ಬೇಕು ಅನ್ನೋದಾದ್ರೆ ತಾಯಿ ಪ್ರೀತಿ ಸಾಕು ಅಂತನಾ? ಇವತ್ತು ಅಪ್ಪನ ಪ್ರೀತಿನೂ ಬೇಕು ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷದಿಂದ ಆ ಸ್ಥಾನನ ತುಂಬಿದೋಳು ನಾನೇ ತಾನೆ. ಮಹಾಭಾರತದಲ್ಲಿ ಬರೋ ಕುಂತಿ ಅಲ್ವಲ್ಲ ನೀನು? ವರ ಪಡೆದು ನಾನು ಹುಟ್ಟಿದ್ದೀನಿ ಅನ್ನೋದಕ್ಕೆ. ಇಲ್ಲ ಸನಿ, ನೀನ್ ಏನೇ ಮಾಡಿದ್ರು ಎಷ್ಟೇ ಕೇಳಿದ್ರು ಅವ್ರ ಎಂಗೇಜ್ಮೆಂಟ್ಗೆ ಅಷ್ಟೇ ಅಲ್ಲ, ಮದ್ವೆಗೂ ಕೂಡ ಬರೋದಿಲ್ಲ. ನಾನು 5ನೇ ಕ್ಲಾಸಿಂದ ಬರೆದಿರೋ ಡೈರಿಗಳು. ನನ್ನ ಕ್ಲಾಸ್ ಟೀಚರ್, ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲರೂ ಕೇಳಿದ್ದಾರೆ, ನಿನಗೆ ತಂದೆ ಇಲ್ವಾ ಅಂತ. ದಿನಕ್ಕೆ ಏನಿಲ್ಲ ಅಂದ್ರೂ 10 ರಿಂದ 15 ಜನಕ್ಕೆ ಉತ್ತರ ಕೊಟ್ಟಿದ್ದೀನಿ.
ನೀನ್ ನನಗೆ ಫಸ್ಟ್ PUC-ನಲ್ಲಿ ಅಡ್ಮಿಷನ್ ಮಾಡಿಸಿ ಬಂದ್ಬಿಟ್ಟೆ. ಅಕೌಂಟೆನ್ಸಿ ಪಾಠ ನಡೀತಾ ಇತ್ತು. ಪ್ರಿನ್ಸಿಪಲ್ ಬಂದು ಪ್ರತಾಪ್ ಯಾರು ಅಂತ ಕೇಳಿದ್ರು. ನಾನು ಭಯದಿಂದ ಎದ್ದು ನಿಂತೆ. ಅಡ್ಮಿಷನ್ ಫಾರ್ಮ್ ಅಲ್ಲಿ ಫಾದರ್ ಹೆಸರು ಫಿಲಪ್ ಮಾಡಿಲ್ಲ, ಫಿಲಪ್ ಮಾಡಿಕೊಡು ಅಂದ್ರು. ಗೊತ್ತಿಲ್ಲ ಅಂತೆ. ಎಲ್ರು ಜೋರಾಗಿ ನಕ್ಕಿದ್ರು. ಎಷ್ಟು ನೋವಾಯ್ತು ಗೊತ್ತಾ? ನೋಡು, ಇದರಲ್ಲಿ ಎಲ್ಲ ಬರ್ದಿದ್ದೀನಿ, ತಗೋ ಓದು. ಈಗ ಎಂಗೇಜ್ಮೆಂಟ್ ಬಂದವ್ರು ಸುಮ್ಮನೆ ಇರ್ತಾರ ಮಮ್ಮಿ? ಅಪ್ಪನ ಹೆಸರೇನು ಅಂತ ಕೇಳಿದ್ರೆ ಏನಂತ ಹೇಳಿ? ಇಲ್ಲ ಮಮ್ಮಿ, ಇನ್ಮೇಲೆ ನಮ್ಮನೇಲಿ ಯಾವುದೇ ಫಂಕ್ಷನ್ ನಡೆದ್ರು ಅಪ್ಪ ಇರಬೇಕು. ಕರ್ಸು ಮಮ್ಮಿ ಅಪ್ಪನ ಪ್ಲೀಸ್. ಕಳ್ಳ, ಸುಳ್ಳ, ಮೋಸಗಾರ, ಕೊಲೆಗಾರ ಕುಡಿತಾನೆ, ಕುಡ್ದು ನಮ್ಮಿಬ್ರನ್ನ ಹೊಡಿತಾನೆ. ಏನೇ ಆಗಿದ್ರೂ ಪರವಾಗಿಲ್ಲ ಮಮ್ಮಿ, ನಾನು ಅವ್ರನ್ನ ಬದಲಾಯಿಸ್ತೀನಿ. ಪ್ಲೀಸ್ ಮಮ್ಮಿ, ಐ ವಾಂಟ್ ಡ್ಯಾಡ್ ಮಮ್, ಪ್ಲೀಸ್. ಬನ್ನಿ. ನಿನಗೆ ಅಂತ ಸೀರೆ ತಂದೆ, ನೀನು ಈಸ್ಕೊಳ್ಳಲ್ಲ ಅಂತ ಗೊತ್ತು. ಅದಕ್ಕೆ ಚೆನ್ನಾಗಿರು. ಹೇಗಿದ್ಯಾ ಅಂತಾನು ಕೇಳಲ್ವಾ? ಸಿಕ್ಕು ಬಿಡೋದೇ ನಾನತ್ತಪ್ಪ. ತಪ್ಪಾಗಿದೆ. ಅವತ್ತಿನ ಪರಿಸ್ಥಿತಿ ಆಗಿತ್ತಲ್ವಾ ವಿನೋದ್? ಏನ್ ಪರಿಸ್ಥಿತಿ? ಅವತ್ ನೀನ್ ವೈಶಾಲಿ ಅವ್ರ ಹತ್ರ ಇವರೆಲ್ಲರೂ ನನ್ ಜೊತೆಗೆ ಈ ಮನೇಲೇ ಇರ್ಲಿ ಅಂತ ಹೇಳಿದಿದ್ರೆ ಬೇಡ ಅಂತಿದ್ರ? ಇಲ್ವಲ್ಲ, ನಿನಗೆ ಇಷ್ಟ ಇರ್ಲಿಲ್ಲ ನಾವ್ ನಿನ್ ಜೊತೆಗಿರೋದು. ಯಾಕಂದ್ರೆ ಮೊದ್ಲಿಂದನೂ ನಿನಗೆ ನಾವಂದ್ರೆ ಆಗ್ತಿರ್ಲಿಲ್ಲ, ಅದ್ರಲ್ಲೂ ನಾನು ಅಂದ್ರೆ ಆಗ್ತಾನೆ ಇರ್ಲಿಲ್ಲ. ಜೊತೆಗೆ ಅಪ್ಪ ಬೇರೆ ನಾನಂದ್ರೆ ಅತಿಯಾದ ಪ್ರೀತಿ ಕಾಳಜಿ ತೋರಿಸ್ತಿದ್ರು. ನಿನಗೆ ಇನ್ಸೆಕ್ಯೂರಿಟಿ ಕಾಡ್ತಿತ್ತು. ಯಾಕೆ ಹೇಳು? ಅಪ್ಪ ಅವರೆಲ್ಲ ಪ್ರೀತಿನೂ ನಿನ್ನ ಒಬ್ಬನಿಗೆ ದಾರಿ ಎರ್ತಿದ್ರು. ಅದನ್ನ ನೀನು ಒಬ್ಬನೇ ಅನುಭವಿಸಿದ್ದೆ. ಆಗ ನಾವ್ಯಾರೂ ಇರಲಿಲ್ಲ. ನಾವೆಲ್ಲರೂ ಬಂದ್ವಿ. ನೀನು ಇನ್ಸೆಕ್ಯೂರ್ ಆಗಕ್ಕೆ ಶುರುವಾದೆ. ಅಣ್ಣ ಅಂತೀಯ? ಸ್ವಲ್ಪನೂ ಮೆಚುರಿಟಿ ಬೇಡವಾ ನಿನಗೆ? ನಿನಗೆ ನನ್ನ ಮೇಲೆ ಗೌರವ ಇದ್ದಿದ್ರೆ ಪ್ರತಾಪ್ ಹತ್ರ ಮಾಡ್ತಿರೋ ಕೆಲಸ ಬಿಟ್ಟು ನಾನು ಹೇಳಿದ ಕಡೆ ಸೇರ್ಕೋತಾ ಇದ್ದೆ. ನಾನು ಎಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಸ್ವಾತಂತ್ರ್ಯ. ಅಲ್ಲಿಗೆ ಅಣ್ಣನಾಗಿ ನನಗೆ ಯಾವುದೇ ಅಧಿಕಾರ ಇಲ್ಲ ಅಂತೀಯ? ಅಣ್ಣ, ಅಕ್ಕ, ತಂಗಿ, ತಮ್ಮ ಇವರೆಲ್ಲರೂ ಇರೋದು ಅಧಿಕಾರ ತೋರ್ಸಕ್ಕಲ್ಲ, ಪ್ರೀತಿ ತೋರ್ಸಕ್ಕೆ. ಪ್ರೀತಿ ಇದ್ ಕಡೆನೇ ಅಲ್ವಾ ವಿನುತಾ ಅಧಿಕಾರ ಹಕ್ಕಿಗೆ ಜಾಗ ಇರೋದು? ನಾನು ಅವತ್ತು ಅದನ್ನೆಲ್ಲ ಮಾಡಿದ್ದು ನಿಮ್ಗಳ ಮೇಲಿರೋ ಪ್ರೀತಿಯಿಂದಾನೇ ತಾನೆ. ಅದನ್ನೆಲ್ಲ ನಾವು ನಂಬ್ಕೋಬೇಕು ಅಷ್ಟೇ. ನಾನಿಲ್ಲಿ ಬಂದಿರೋದು ಇಷ್ಟ ಇಲ್ಲ ಅಂದ್ರೆ ಹೇಳೋ ವಿನುತಾ, ನಾನು ಮತ್ತೆ ವಾಪಸ್ ಹೊರಟೋಗ್ತೀನಿ. ಈ ಮನೇಲಿ ನಾನು ಒಬ್ಬಳೇ ಅಲ್ವಲ್ಲ ಇರೋದು. ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ಇದ್ದಾರೆ. ನನಗೆ ನೀನು ಬೇಡ ಅಂದ್ರು ಅವ್ರಿಗೆ ನೀನು ಬೇಕೇ ಬೇಕು. ಇದಕ್ಕೆ ನಾನು ಹೇಳಿದ್ದು ಬರಲ್ಲ ಅಂತ. ಕರೆದು ನನ್ನ ಅವಮಾನ ಮಾಡ್ತೀರಲ್ಲ.
ಏನಾಯ್ತು ಪ್ರೀತು? ನಾನು ಹೇಳಿದ್ ನಾ ಇಲ್ಲಿಗೆ ಬರ್ತೀನಿ ಅಂತ. ಅಪ್ಪ ಕರೆದ್ರು ಅಂತ ತಾನೆ ನಾನು ಇಲ್ಲಿಗೆ ಬಂದಿದ್ದು. ತಲೆ ಎಲ್ಲ ಮಾತಾಡ್ತಾಳೆ. ಯಾವನ ಮದುವೆ ಮಾಡ್ಕೊಂಡ್ರೆ ನನಗೇನಾಗ್ಬೇಕು? ಹಲೋ, ಏನಂದೆ ನೀನು? ನನ್ನ ಹತ್ರ ಈ ತರ ಎಲ್ಲ ಮಾತಾಡ್ದು ಇಟ್ಕೋಬೇಡ ನೀನು. ಪ್ಲೀಸ್ ಕಣೆ, ಅಪ್ಪ ಅಮ್ಮ ತುಂಬಾ ಸಂತೋಷವಾಗಿದ್ದಾರೆ. ದಯವಿಟ್ಟು ಹಾಳು ಮಾಡಬೇಡ. ಪ್ರೀತು, ಇವತ್ತು ಒಂದಿನ ಕಣ, ನನಗೋಸ್ಕರ ಹಲ್ ಕಚ್ಕೊಂಡಿದ್ಬಿಡು. ರಸ್ತೆ ದುರಸ್ತಿಯಲ್ಲಿದೆ. ಮೇಡಮ್ ಬೋರ್ಡ್ ಎಲ್ಲ ಬರ್ದಾಯ್ತು ಮೇಡಮ್. ಎಲ್ಲ ಕರೆಕ್ಟ್ ಆಗಿದೆ ತಾನೆ? ನಮ್ ಕೆಲಸನೇ ಅದು ಮೇಡಮ್. ಮಾಡೋ ಕೆಲಸದಲ್ಲಿ ಮೈ ಮರ್ತ್ರೆ ಕೊಡೋದೇವ್ರು ಮುನ್ಸ್ಕೊಂಡ್ಬಿಡ್ತಾನೆ. ಗುಡ್. ಕಾರ್ ನಂಬರು KS05M90 ಬೆಳಗ್ಗೆ 9:00 ಸರಿಯಾಗಿ ಹೊರಡತ್ತೆ. ಇಲ್ಲಿ ಬರೋದಕ್ಕೆ 5 ನಿಮಿಷ ಇದೆ ಅನ್ಬೇಕಾದ್ರೆ ನಾನು ನಿಮ್ಗೆ ಸೂಚನೆ ಕೊಡ್ತೀನಿ. ನೀವ್ ಎಲ್ಲರೂ ಅಲರ್ಟ್ ಆಗಿ ಬೋರ್ಡ್ ನ ಸರಿಯಾಗಿ ಫಿಕ್ಸ್ ಮಾಡ್ಬೇಕು. ಓಕೆ ಓಕೆ ಮೇಡಮ್, ಆಗ್ಲಿ. ಅಲ್ಲಿವರೆಗೂ ನೀವಿಲ್ಲಿರೋದು ಬೇಡ. ನೋಡೋರ್ಗೆ ಅನುಮಾನ ಬರ್ಬೋದು. ಈ ಬೋರ್ಡ್ಗಳನ್ನ ತಗೊಂಡು ಇಲ್ಲೇ ಎಲ್ಲಾದ್ರೂ ಮರೆಯಾಗಿರಿ. ಸರಿ ಮೇಡಮ್. ಸರಿ, ನೀವಿನ್ ಹೊರಡಿ. ಏನೇ ಚಿನ್ಗುಳಿ ಪಟ ಅಂತಿದ್ದೆ, ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಎಲ್ಲರೂ ಮದ್ವೆಗೆ ಎಷ್ಟು ಖುಷಿಯಾಗಿ ಓಡಾಡ್ತಿದ್ದಾರೆ. ಕೊನೆ ತಂಗಿ ನೀನು. ನೆಕ್ಸ್ಟ್ ನಿಂದೆ ಮದ್ವೆ. ಎಷ್ಟು ಲವಲವಿಕಿಂದ ಓಡಾಡ್ಬೇಕು ನೀನು. ಯಾಕೆ ಸಪ್ಪಗಿದ್ಯಾ? ಬದಲಾಗ್ಬಿಟ್ರಿ ಅಲ್ವಾ ನೀವು? ಬದಲಾಗಿದ್ದೀನಾ ನಾನಾ? ಇಲ್ಲಲ್ಲಪ್ಪ, ಸೇಮ್ ಪರ್ಸನಾಲಿಟಿ, ಅದೇ ಹೈಟು, ಅದೇ ಫೇಸ್ ಕಟ್ಟು. ತಮಾಷೆ ಮಾಡಬೇಡಿ ಬಾವಾ, ನಿಮ್ಗೂ ಎಲ್ಲ ವಿಷಯ ಗೊತ್ತು. ವಿನೂತ ಅಕ್ಕ ಪ್ರತಾಪ್ ಭಾವನ ಪ್ರೀತಿಸಿದ್ದು, ನೀವು ಸಹಾಯ ಮಾಡಿದ್ದು ಎಲ್ಲ. ಇವತ್ತು ವಿನೂತ ಅಕ್ಕ ಪ್ರತಾಪ್ ಭಾವನ ಬಿಟ್ಟು ವಿಕ್ರಮ್ನ ಮದ್ವೆ ಆಗ್ತಿದ್ದಾಳೆ. ನೀವದನ್ನ ತಡೆಯೋದ್ ಬಿಟ್ಟು ಖುಷಿಯಾಗಿ ಓಡಾಡ್ತೀರಲ್ಲ. ಹೆದರ್ಕೊಂಡ್ಬಿಟ್ರ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಮೇಲೆ? ಹೆದರ್ಕೊಳ್ಳೋದ ನಾವು ಸಾಧ್ಯನೇ ಇಲ್ಲ. ಸೀರಿಯಸ್ ಆದ ವಿಷಯ ಏನಂದ್ರೆ, ವಿನೂತ ವಿಕ್ರಮ್ನೆಲ್ಲ ಮದುವೆ ಆಯ್ತಿರೋದು ಪ್ರತಾಪ್ ಸ್ನೇಹ. ಹೌದು, ಎಲ್ಲಾನು ಪ್ಲಾನ್ ಮಾಡಿದೀವಿ. ನಗ್ನಗ್ತಾ ಇರು, ಇಲ್ಲಾಂದ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡ್ತದೆ. ಬರ್ಲಾ? ಎಂಜಾಯ್.